ಅರ್ಥಗರ್ಭಿತ ನುಡಿಗಳನ್ನು ನೆನಪಿಸಿಕೊಳ್ಳುತ್ತಾ ನಮ್ಮೂರಿನ ಶ್ರೀ ಮಾರುತೇಶ್ವರ ನವತರುಣ ನಾಟ್ಯ ಸಂಘ ಇವರು ಶ್ರೀ ಮಾರುತೇಶ್ವರ ಕಾರ್ತಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಈ ಒಂದು ನಾಟಕದ ವೇದಿಕೆ ಮೇಲೆ ಅತ್ಯದ್ಭುತವಾದಂತಹ ಸುಂದರ ಕ್ರಾಂತಿಕಾರಿ ನಾಟಕ ರೈತ ಮನೆತನ ಅರ್ಥಾರ್ಥ ಕೆರಳಿದ ವೀರರು ಬಹಳಷ್ಟು ಅರ್ಥಗರ್ಭಿತವಾದಂತಹ ನಾಟಕವನ್ನು ಈ ವೇದಿಕೆ ಮೇಲೆ ಅಭಿನಯಿಸುವರು. ಎಲ್ಲ ಕಲಾಭಿಮಾನಿಗಳು ಬಂದು ತನು ಮನ ಧನದಿಂದ ಒಂದು ವೀಕ್ಷಿಸಿ ಯಶಸ್ವಿಗೊಳಿಸಿಕೊಂಡು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈಗ ನಾಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಹನುಮಪ್ಪಯ್ಯ ತಾತನವರು ತಮ್ಮ ಸ್ಥಾನವನ್ನು ವಹಿಸಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿ. ಹಾಗೂ ಇನ್ನೋರ್ವ ಪರಮ ಪೂಜ್ಯರಂತ ಶ್ರೀ ಕುಪ್ಪಣ್ಣ ಪೂಜಾರಿ ಸಾಕಿನ ಚಿಕ್ಕಂತ್ರಗಂಗೆ ಇವರು ಕೂಡ ತಮ್ಮ ಸ್ಥಾನವನ್ನು ವಹಿಸಿಕೊಳ್ಳಬೇಕೆಂದು ವಿನಂತಿ. ಅದೇ ರೀತಿಯಾಗಿ ಇನ್ನೋರ್ವ ಪೂಜ್ಯರಾದಂತಹ ಶ್ರೀ ಹಿರಿಯಂಕಪ್ಪ ಪೂಜಾರಿ ಸಾಕಿನ ಮ್ಯಾದಳ ಗೊಲ್ರಟ್ಟಿ ಇವರು ಕೂಡ ತಮ್ಮ ಸ್ಥಾನವನ್ನು ಭದ್ರಪಡಿಸಬೇಕೆಂದು ವಿನಂತಿ. ಅದೇ ರೀತಿಯಾಗಿ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಬೇಕಾಗಿತ್ತು ಶ್ರೀ ಶಾಸಕರಾದಂತಹ ಆರ್ ವಸಮತಿರಾಳ್ ಅವರು ಕಾರಣಾಂತರದಿಂದ ಬರಲಾಗಿಲ್ಲ. ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸುವ ಕಾರ್ಯಕ್ರಮವನ್ನು ಜನಪ್ರಿಯ ಮಾಜಿ ಶಾಸಕರಾದಂತಹ ಪ್ರತಾಪ್ ಪಾಟೀಲ್ ಮಸ್ಕಿ ಇವರು ಕೂಡ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರು ಕೂಡ ಕಾರಣಾಂತರಗಳಿಂದ ಬರಲಿಲ್ಲ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ನಿಂಗಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೇಘನಾಳ್ ಇವರು ಕೂಡ ತಮ್ಮ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಗುಂಡಪ್ಪ ನಾಯಕ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇವರು ಕೂಡ ತಮ್ಮ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ವೀರಭದ್ರಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಮೆರಿಕನಾಳ್ ಸಾಕಿನ್ ಬಯಲ್ಗುಡ್ಡ ಇವರು ಕೂಡ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಅಮರೇಶ್ ಮ್ಯಾದ್ರಾಳ್ ಸಾಕಿನ್ ಗುಂಜಳೆ ಇವರು ಕೂಡ ತಮ್ಮ ಸ್ಥಾನವನ್ನು ವಹಿಸಿಕೊಳ್ಳಬೇಕೆಂದು ವಿನಂತಿ. ಅದೇ ರೀತಿಯಾಗಿ ಮೌನೇಶ್ ನಾಯಕ್ ಎಸ್ಟಿ ಮೋರ್ಚಾ ಅಧ್ಯಕ್ಷರು ಇವರು ಕೂಡ ತಮ್ಮ ಸ್ಥಾನವನ್ನು ಭದ್ರಪಡಿಸಬೇಕೆಂದು ವಿನಂತಿ. ಅದೇ ರೀತಿಯಾಗಿ ಜನಪ್ರಿಯ ಯುವ ನಾಯಕರಾದಂತಹ ಶಿವಣ್ಣ ತಾಲೂಕ್ ಪಂಚಾಯತ್ ಸದಸ್ಯರು ಕೂಡ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಳ್ಳಬೇಕೆಂದು ವಿನಂತಿ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾದಂತಹ ನಮ್ಮೂರಿನ ಗಣ್ಯರಾದಂತಹ ಶ್ರೀ ಅಮರೇಗೌಡ ಪೊಲೀಸ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರು ಮೆರಿಕನಾಳ್ ಸಾಕಿನ್ ಮ್ಯಾದರಾಳ್ ಇವರು ಕೂಡ ತಮ್ಮ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಚಂದ್ರಣ್ಣ ತಡಕಲ್ ಸಾಕಿನ್ ನಾಗರವಂಚಿ ಮುಖ್ಯ ಅತಿಥಿಗಳು ಇವರು ಕೂಡ ತಮ್ಮ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ರೆಡ್ಡಪ್ಪ ನಾಗರವಂಚಿ ಸಾಕಿನ್ ಇವರು ಕೂಡ ತಮ್ಮ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ರಾಜಣ್ಣ ಚಕೋಟಿ ಇವರು ಕೂಡ ತಮ್ಮ ಸ್ಥಾನವನ್ನು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ದುರಂಗೌಡ ದಳಪತಿ ಪೊಲೀಸ್ ಪಾಟೀಲ್ ಸಾಕಿನ ಮ್ಯಾದರಾಳ್ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಳ್ಳಬೇಕೆಂದು ವಿನಂತಿ. ಅದೇ ರೀತಿಯಾಗಿ ಈರಂಗೌಡ ಮಾಲಿ ಪಾಟೀಲ್ ಗ್ರಾಮದ ಮುಖಂಡರು ಇವರು ಕೂಡ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಳ್ಳಬೇಕೆಂದು ವಿನಂತಿ. ಅದೇ ರೀತಿಯಾಗಿ ದುರ್ಗಣ್ಣ ಗ್ರಾಮ ಪಂಚಾಯತ್ ಸದಸ್ಯರು ಮೆರಿಕನಾಳ್ ಸಾಕಿನ್ ನಾಗರವಂಚಿ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಭೀಮಣ್ಣ ಗ್ರಾಮ ಪಂಚಾಯತ್ ಸದಸ್ಯರು ಮೆರಿಕನಾಳ್ ಸಾಕಿನ್ ನಾಗರವಂಚಿ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಗೋಪಾಲಪ್ಪ ಪೂಜಾರಿ ಗ್ರಾಮ ಪಂಚಾಯತ್ ಸದಸ್ಯರು ಮೆರಿಕನಾಳ್ ಇವರು ಕೂಡ ತಮ್ಮ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಪಂಪೈ ಸ್ವಾಮಿ ಸಾಲಿಮಠ್ ಕಸಾಬ್ ಅಧ್ಯಕ್ಷರು ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಹನುಮೇಶ್ ನೀರೂಟಿ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಮೈಕಲ್ ಗ್ರಾಮ ಪಂಚಾಯತ್ ಸದಸ್ಯರು ಮೆರಿಕನಾಳ್ ಸಾಕಿನ್ ಅಂತರಗಂಗೆ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಮಾನಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಸಾಕಿನ್ ಮ್ಯಾದರಾಳ್ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಮ್ಯಾದರಾಳ್ ಗೊಲ್ರಟ್ಟಿ ಗ್ರಾಮದ ಮುಖಂಡರಾದಂತಹ ವರ್ಷಾಂ ಪೂಜಾರಿ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ನಾಗರಾಜ್ ಗ್ರಾಮ ಪಂಚಾಯತ್ ಸದಸ್ಯರು ಮೆರಿಕನಾಳ್ ಸಾಕಿನ್ ಅಂತರಗಂಗೆ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಸರ್ವಯ್ಯ ಸ್ವಾಮಿ ಸಿಂಧನೂರು ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು.
ಅದೇ ರೀತಿಯಾಗಿ ಸೋಮನಗೌಡ ಅಂತರಗಂಗೆ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ತಿಪ್ಪಣ್ಣ ಮಡಿವಾಳ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಮೆನಿಕಾಳ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು. ಇನ್ನೋರು ಗಣ್ಯರಾದಂತಹ ಶ್ರೀನಿವಾಸ್ ನಾಯಕ್ ಕಣ್ಣೂರು ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ಅಮರೇಶ್ ಅಸುಂಕಲ್ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ಸೋಮಗೌಡ ಪೊಲೀಸ್ ಪಾಟೀಲ್ ಅಗ್ನಿಶಾಮಕ ಕಾಡಿ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ಅಮರೇಶ್ ಉಳ್ಳೂರು ಗ್ರಾಮ ಪಂಚಾಯತ್ ಸದಸ್ಯರು ಮೆನಿಕಳ ಸಾಕಿ ನಾಗರಪಂಚ್ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮೂರಿನ ಮುಖಂಡರಾದಂತಹ ಹನುಮಪ್ಪ ಅಲಬನೂರು ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಇನ್ನೋರ್ವ ಊರಿನ ಮುಖಂಡರಾದಂತಹ ಭೀಮಣ್ಣ ಮಾಲಿ ಪಾಟೀಲ್ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ಹನುಮಣ್ಣ ಕಡತಲಗಡ್ಡೆ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ಇನ್ನೋರ್ವ ಯುವಕರಾದಂಥ ಯಂಕೋಬ್ ಗ್ರಾಮ ಪಂಚಾಯತ್ ಸದಸ್ಯರು ಮೆದಿಕಳ ಸಾಕಿನ ಮ್ಯಾದಳ ಗೊಲ್ರೆಡ್ಡಿ ಇವರು ಕೂಡ ತಮ್ಮ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ನಮ್ಮೂರಿನ ಇನ್ನೊಬ್ಬ ಮಾಸ್ತರಾದಂಥ ಶ್ರೀ ಹನುಮನಗೌಡ ಸಣ್ಣನಗೌಡ ದೇವರಮನಿ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಗುರುಗಳಾದಂಥ ಶ್ರೀ ರಾಮ್ ಸಿಂಗ್ ನಿವೃತ್ತ ಮುಖ್ಯ ಗುರುಗಳು ಗುರುದವರು ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿ. ಇಂದು ನಮ್ಮ ಊರಿನಲ್ಲಿ ನಾಟಕ ಪ್ರಾರಂಭ ಆಗ್ತಾ ಇದೆ. ಈ ಅದಕ್ಕಿನ ಪೂರ್ವದಲ್ಲಿ ಜ್ಯೋತಿ ಬೆಳೆಸುವ ಒಂದು ಕಾರ್ಯಕ್ರಮ ಶ್ರೀಮಾನ್ ಶ್ರೀ ಪೂಜಾ ಹನುಮಪ್ಪ ತಾತ್ನವರು ಮಾಂಪೂರ್ ಇವರಿಂದ ಜ್ಯೋತಿ ಬೆಳೆಸುವ ಒಂದು ಕಾರ್ಯಕ್ರಮ. ಆ ಜ್ಯೋತಿ ಬೆಳೆಸುವ ಆದ್ಮೇಲೆ ಒಂದು ಹಾಗೂ ಕುಪ್ಪಣ್ಣ ಪೂಜಾರಿ ಇವರಿಂದ ಒಂದು ಜ್ಯೋತಿ ಬೆಳಗುವ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಉದ್ಘಾಟನೆ ಹಾಗೂ ಜ್ಯೋತಿ ಬೆಳೆಸತಕ್ಕಂಥ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ನಮ್ಮ ಮ್ಯಾದಾಳ್ ಪರವಾಗಿ ಮಾರುತಿ ನಾಟ್ಯ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಮಾಲಾರ್ಪಣೆ ಮತ್ತು ಸನ್ಮಾನ ಕಾರ್ಯಕ್ರಮ ಶ್ರೀ ಭದ್ರಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ನಮ್ಮ ಹನುಮೇಶ್ ಮೇಘಾಳಿಯವರಿಂದ ಆದಷ್ಟು ಬೇಗನೆ ಒಂದು ಕಾರ್ಯಕ್ರಮ ಮಾಡಬೇಕು.
ಅಭಿಲಾಷೆ ಮೇರೆಗೆ ಎಲ್ಲ ಒಂದು ಗಣ್ಯ ವ್ಯಕ್ತಿಗಳಿಗೆ ಹಾರ ಹಾಕ್ಬೇಕಾದ್ರೆ ಲೇಟ್ ಆಗುತ್ತೆ, ಸನ್ಮಾನ ಮಾಡೋಕ್ಕಾದ್ರೆ ಲೇಟ್ ಆಗುತ್ತೆ. ಎಲ್ಲರ ಪರವಾಗಿ ಒಂದು ವೇದಿಕೆಗೆ ಒಂದು ಮಾಲಾರ್ಪಣೆ ಮತ್ತು ಶಾಲನ್ನು ಹಾಕಿ ಗೌರವವನ್ನು ಸಲ್ಲಿಸೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದ್ರ ಬಗ್ಗೆ ಒಂದು ಎರಡು ಮಾತಾಡಿಕೊಂಡು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಂದ್ರೆ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವದ ಅಂಗವಾಗಿ ಮ್ಯಾದರಾಳ ಗ್ರಾಮದಲ್ಲಿ ವಿಶೇಷವಾಗಿ ವಿನೂತನವಾಗಿ, ಯಾಕಂದರೆ ಇಲ್ಲಿ ಶಕ್ತಿಶಾಲಿ ಮತ್ತು ಭಕ್ತಿಗೆ ಹೆಸರಾದಂಥ ಮಾರುತೇಶ್ವರನ ಕಾರ್ತಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ವಿಶೇಷವಾಗಿ ಇಲ್ಲಿ ಸಾಮಾಜಿಕ ನಾಟಕವನ್ನು ಅಭಿನಯಿಸಲಾಗ್ತಾ ಇದೆ. ಆದರೆ ಇದಕ್ಕಿಂತ ಮುಂಚೆ ಮಾರುತೇಶನ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ, ಇವತ್ತು ಭಕ್ತಿಗೆ ಹೆಸರಾದಂಥ ರಾಮನ ಭಕ್ತ ಹನುಮಂತ ನಿಜವಾಗಿ ಇಲ್ಲೇ ನಾನು ಮೇಲೂ ನೀನ್ ಮೇಲಲ್ಲ, ಈ ಊರಿಗೆ ಭಕ್ತಿನೇ ಮೇಲು ಅಂತ ಹೇಳೋದಕ್ಕೆ ಸಂತೋಷ ಆಗ್ತಾ ಇದೆ. ಅಂತ ಶಕ್ತಿ ಭರಿತ ಹನುಮಂತನನ್ನು ಬಹಳ ನೀವೆಲ್ಲರೂ ಭಕ್ತಿಯಿಂದ ಆರಾಧನೆ ಮಾಡಿ ಬೇಡಿದ ವರವನ್ನು ಕಲ್ಪಿಸುವಂತ ಮಾರುತೇಶ್ವರನ ಇವತ್ತು ಕಲ್ಲು ಶಿಲಾಮಂಟಪ ನೋಡಿದ್ರೆ ನಾವೆಲ್ಲರೂ ಬಹಳ ಆಶ್ಚರ್ಯಚಕಿತರಾಗ್ತಾ ಇದ್ದೇವೆ. ಹಾಗಾಗಿ ಈ ಊರಿನಲ್ಲಿ ಏನಾದರೂ ಇದ್ರೆ ಭಕ್ತಿ ನೆಲೆಯೂರಿದೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಮ್ಗೆ ಜಾತಿ ಮತ ಪಂಥಗಳು ಬೇಕಾಗಿಲ್ಲ, ನಾವೆಲ್ಲರೂ ಸಹಬಾಳ್ವೆಯಿಂದ ಮತ್ತು ಭಾವೈಕ್ಯತೆಯಂತ್ರ ಬಾಳೋದು ಬದುಕೋದು ಬೇಕಾಗಿದೆ. ಆ ಊರಿನಲ್ಲಿ ಇರುವಂತ ಶಕ್ತಿ ಈ ಮ್ಯಾದರಾಳ ಹನುಮಪ್ಪನಲ್ಲಿ ಇದೆ ಅಂತ ಹೇಳೋದಕ್ಕೆ ಸಂತೋಷ ಆಗ್ತಾ ಇದೆ. ನಿಜವಾಗಿ ಕಲಾವಿದರ ಊರು ಅದು ಮ್ಯಾದರಾಳ ಊರು. ಯಾಕಂದ್ರೆ ನಿಜವಾದ ಕಲೆ ಎಲ್ಲಿದೆ ಅಂತಂದ್ರೆ ಇಂಥ ಒಂದು ಕುಗ್ರಾಮದಲ್ಲಿ ಆ ಶಕ್ತಿ ತಾಯಿಯ ಆಶೀರ್ವಾದದಿಂದ ದುರ್ಗಾದೇವಿ ಮತ್ತು ಇಲ್ಲಿ ಯಲ್ಲಮ್ಮ ಈ ಗ್ರಾಮ ದೇವತೆ ಮತ್ತು ಹನುಮಂತನ ಒಂದು ವಿಶೇಷ ಜಾತ್ರೆ ನಾನು ಸಣ್ಣವನಿರೋದಾಗ್ಲಿಂತರೂ ನೋಡ್ಕೊಂತ ಇದ್ದೇನೆ. ಬಹಳ ಭಕ್ತಿಲಿಂತ ನಡ್ಕೊಳ್ಳುವಂತದ್ದು ಈ ಮ್ಯಾದರಾಳ ಗ್ರಾಮದ ಜನತೆ. ಇಲ್ಲಿ ನಾವು ಹೇಳ್ಬೋದು ನಾಯಕತ್ವ ಅನ್ನುವಂಥದ್ದು ಇಲ್ಲಿ ಎಲ್ಲರಲ್ಲಿ ಮನೆ ಮಾಡಿದೆ. ಹಾಗಾಗಿ ನಿಜವಾಗಿ ನಾಯಕತ್ವ ಎಲ್ಲಿದೆ ಅಂತಂದ್ರೆ ಅದು ಮ್ಯಾದರಾಳ ಗ್ರಾಮದಲ್ಲಿದೆ ಅಂತ ಹೇಳೋದಕ್ಕೆ ಸಂತೋಷ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು 11 ಗಂಟೆ 12 ಗಂಟೆ ಆದರೂ ಈ ಎಲ್ಲರೂ ಗ್ರಾಮದಿಂದ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರಿಗೆ ಆ ಆಂಜನೇಯನ ಆಶೀರ್ವಾದ ಸದಾ ಇರಲಿ. ಆ ಒಂದು ವಿಶೇಷವಾಗಿ ಕಲ್ಲು ಶಿಲಾ ಮಂಟಪ ಮಾಡಿದ್ದಾರೆ. ಆ ಒಂದು ವಿಶೇಷವಾಗಿ ಕೊಪ್ಪಳದ ಅಜ್ಜವರಾಗಿರಲಿ, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರನ್ನು ಕರೆಸಿ ಬಹಳ ಅದ್ಭುತವಾಗಿ ವಿನೂತನವಾಗಿ ಕಾರ್ಯಕ್ರಮ ಮಾಡುವಂತ ಮಾತನ್ನು ಇಲ್ಲಿ ಹೇಳಿ, ಯಾಕಂದ್ರೆ ಇತಿಹಾಸ ಬಹಳ ಅದ್ಭುತವಾದದ್ದು ಮ್ಯಾದರಾಳ ಹನುಮಪ್ಪಂದು. ಅದನ್ನ ಯಾರು ಅರ್ಥ ಮಾಡ್ಕೊಂಡಾರ ಅವ್ರ ಬದುಕು ಬಂಗಾರ ಆಗೈತೆ, ಯಾರು ಕಲ್ಲು ಅಂದಾರ ಅವ್ರ ಬದುಕು ಕಲ್ಲಾಗೈತೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಹಾಗಾಗಿ ಆ ಆಂಜನೇಯನ ಆಶೀರ್ವಾದದಿಂದ ನಾವೆಲ್ಲರ ಬಾಳು ಬಂಗಾರ ಆಗಲಿ ಅಂತ ಈ ಕಾರ್ಯಕ್ರಮದಲ್ಲಿ ಎರಡು ಅನಿಸಿಕೆಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಭಕ್ತಿಯಿಂದ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ನಮ್ಮ ಮ್ಯಾದರಾಳ ಗ್ರಾಮದ ಮಾರುತೇಶ್ವರ ಬಗ್ಗೆ ಅತಿ ವಿಶೇಷವಾಗಿ ಅವರ ಒಂದು ಮಹಿಮೆಯನ್ನು, ಆ ದೇವನ ಮಹಿಮೆಯನ್ನು ತಿಳಿಸಿಕೊಟ್ಟಂತ ಪಂಪಯ್ಯ ಸಾಲ್ಮೆಟ್ ಅಂತರಂಗಿ ಅವರಿಗೆ ನಮ್ಮ ಮ್ಯಾದರಾಳ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಿರು ಭಾಷಣ ಒಂದು ಮೌನೇಶ್ ನಾಯ್ಕ ಅವರು ಕಿರು ಭಾಷಣೆ ಮೂಲಕ ಒಂದು ಭಾಷಣವನ್ನು ಮುಗಿಸ್ಬೇಕಂತ ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ. ಮ್ಯಾದರಾಳ ಗ್ರಾಮದ ಆರಾಧ್ಯ ದೈವ ಶ್ರೀ ಮಾರುತೇಶ್ವರನಲ್ಲಿ ಅಣೆಮಣಿದು ಮಾರುತೇಶ್ವರ ಕಾರ್ತಿಕೋತ್ಸವದ ಅಂಗವಾಗಿ ಮಾರುತೇಶ್ವರ ನವತರಣ ನಾಟ್ಯ ಸಂಘ ಮ್ಯಾದರಾಳ ಎಲ್ಲ ಯುವಕರ ತಂಡದವರು ಈ ದಿನ ಏನು ಮ್ಯಾದರಾಳ ಗ್ರಾಮದಲ್ಲಿ ಒಂದು ನಾಟಕ ಪ್ರದರ್ಶನ ಮಾಡುತ್ತಿದ್ದು, ನಾನು ಭಾಷಣ ಮಾಡೋಕ್ಕೇನು ಬಂದಿಲ್ಲ, ಉದ್ಘಾಟನೆಗೆ ಒಂದು ಎರಡು ಮಾತು ಹೇಳ್ಬೇಕು. ಇಲ್ಲೇನು ಬಂದಿದ್ದೀರಿ ಕಲಾ ಪೋಷಕರು ತಾವೆಲ್ಲ ಇವತ್ತು ಅರ್ಥ ಮಾಡ್ಕೊಳ್ರಿ. ಇವತ್ತು ಕರ್ನಾಟಕದ ಚಲನಚಿತ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ 300 ಕೋಟಿ 500 ಕೋಟಿ ಚಲನಚಿತ್ರ ದುಡಿಯಕತ್ತೆ ದುಡ್ಡು ಅಂದ್ರೆ ಅವೆಲ್ಲ ತಮ್ಮಂತ ಕಲಾ ಪೋಷಕರು. ಇವತ್ತೇನು ಮ್ಯಾದರಾಳ ಗ್ರಾಮ ಒಂದು ನಮ್ಮದೊಂದು ಹಳ್ಳಿ, ಸಣ್ಣ ಹಳ್ಳಿ ಆದ್ರೂ ಕೂಡ ಏನ್ ನಾಟಕ ಪ್ರತಿ ವರ್ಷ ಅಂತೆ
ಬಹಳ ವರ್ಷದಿಂದ ನಾನು ಕೇಳಿನಿ, ನಾವು ಸಣ್ಣವರಿದ್ದಾಗಲಿದ್ದಾನು ಕೇಳ್ತಾ ಇದ್ದೀವಿ. ಮ್ಯಾದರಾಳ ಗ್ರಾಮದಲ್ಲಿ ನಾಟಕ ಪ್ರದರ್ಶನ ಆಗತ್ತೆ. ಇಂಥ ಇಲ್ಲಿ ನಾಟಕ ಪ್ರದರ್ಶನ ಇರ್ತಕ್ಕಂಥ ರಂಗಭೂಮಿಯಿಂದ ಬಂದಂತವರೇ ಇವತ್ತು ಚಲನಚಿತ್ರದಲ್ಲಿ ಮೇರು ನಟರಾಗಿ ಡಾಕ್ಟರ್ ರಾಜ್ಕುಮಾರ್ ಅಂತ ಇರ್ಬೋದು, ತಾವೆಲ್ಲ ನೋಡ್ತಾ ಇದ್ದೀರಿ. ಖ್ಯಾತ ನಟರಂತ ಸುದೀಪ್ ರವರು, ದರ್ಶನ್ ರವರು, ಅವರೆಲ್ಲ ಬೆಳೆದು ಬಂದಿರೋದು ಇಂಥ ಹಳ್ಳಿಗಳ ಒಂದು ರಂಗಭೂಮಿಯಿಂದ. ಇದನ್ನ ಅರ್ಥ ಮಾಡ್ಕೊಳ್ರಿ. ಇವತ್ತು ನಮ್ಮ ಮ್ಯಾದರಾಳ ಗ್ರಾಮದಲ್ಲಿ ಏನ್ ನಮ್ಮೆಲ್ಲ ಯುವಕರ ತಂಡ ಇವತ್ತು ಪಾತ್ರ ಮಾಡಿ ಒಂದು ರೈತ ಮನೆತನ ಅಂತ ಒಂದು ನಾಟಕ ಆಡ್ತಿದ್ದಾರೆ. ನಮಗೆ ಯಾರಿಗೂ ಗೊತ್ತಿಲ್ಲ, ಇಲ್ಲಿ ಇರ್ತಕ್ಕಂಥ ಕಲಾವಿದರು ನಾಳೆ ರಾಜ್ಯ ಮಟ್ಟಕ್ಕೆ ಹೋಗಿ ಚಲನಚಿತ್ರದಲ್ಲಿ ಹೀರೋಗಳು ಕೂಡ ಆಗ್ಬೋದು. ಆಗಲಿ ಅಂತ ನಾವೆಲ್ಲ ಶುಭ ಹಾರೈಸ್ತಾ ಈ ಒಂದು ನಾಟಕ ಪ್ರದರ್ಶನ ಉತ್ತಮವಾಗಿ ನಡೀಲಿ. ತಮ್ಮೆಲ್ಲರಿಗೂ ವಂಚಿಸಿ ನನ್ನ ಮಾರ್ಗವನ್ನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಲಾ ಪ್ರೇಕ್ಷಕರ ಬಗ್ಗೆ ಸೊಗಸಾಗಿ ಮಾತಾಡಿದಂತ ನಮ್ಮ ಮೌನೇಶ್ ನಾಯ್ಕ ಅವರಿಗೆ ಧನ್ಯವಾದಗಳು. ಇಲ್ಲಿಯವರೆಗೆ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರು ಎಲ್ಲರಿಗೂ ನಮ್ಮ ಮಾರುತಿ ನಾಟ್ಯ ಸಂಘದ ವತಿಯಿಂದ, ಮ್ಯಾದರಾಳ ಗ್ರಾಮದ ವತಿಯಿಂದ, ಯುವಕರ ವತಿಯಿಂದ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.